ಹಾಯ್ ಎಲ್ರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್. ನಾನು ಇವತ್ತು ಬೆಳಿಗ್ಗೆ ಒಂದು ಸಖತ್ತಾಗಿರುವಂಥ ಪ್ಲೇಸಿಗೆ ಟ್ರೆಕ್ಕಿಂಗ್ ಹೋಗ್ತಾ ಇದ್ದೀನಿ. ಸೊ ಇವತ್ತಿದೆ ಅಗೇನ್ ಹೊಸ ಅನುಭವ ಆ್ಯಂಡ್ ಕ್ಲೈಮೇಟ್ ಈಸ್ ವಂಡರ್ಫುಲ್. 500 ಮೆಟ್ಲುಗಳಿದ್ದಾವೆ. ಅದನ್ನು ಹತ್ತಿ ಬಂದರೆ ಆ ಸಿಗೋ ಸುಖ ಬೇರೆ ಯಾವುದ್ರಲ್ಲೂ ಸಿಗೋದಿಲ್ಲ. ನನ್ನ ಜೊತೆಗೆ ಇಡೀ ಸ್ವಗ್ರಾಮ್ ಟೀಮ್ ಕೂಡ ಕಾಣಿಸ್ತಾ ಇರ್ಬೋದು, ಹಿಂದ್ಗಡೆ ಬರ್ತಾ ಇದ್ದಾರೆ. ಸೊ ಇದು ರಾಮನಗರ ಹತ್ತಿರ ಇರುವಂಥ ಒಂದು ನಾರಾಯಣಿ ಬೆಟ್ಟ. ಸ್ವಲ್ಪ ರೋಡೆಲ್ಲ ಚೆನ್ನಾಗಿ ಮಾಡಿದ್ದಾರೆ, ಬಟ್ ತುಂಬ ಹತ್ತಬೇಕು. ತುಂಬ ಚೆನ್ನಾಗಿದೆ ಪ್ಲೇಸು. ಸೊ ಬನ್ನಿ ನಾರಾಯಣ ಬೆಟ್ಟವನ್ನು ಹತ್ತು ಬರೋಣ. ಈ ಬೆಟ್ಟದ ತುತ್ತ ತುದಿಯಲ್ಲಿರುವ ಲಕ್ಷ್ಮೀನಾರಾಯಣ ದೇವಸ್ಥಾನವನ್ನ ಯಾರು ಕಟ್ಟಿಸಿದ್ರು ಎನ್ನುವುದಕ್ಕೆ ಸರಿಯಾದ ದಾಖಲೆಗಳಿಲ್ಲ. ಆದರೆ ಇಲ್ಲಿ ಸುತ್ತಮುತ್ತ ಇರುವ ಕೋಟೆಗಳ ಅವಶೇಷಗಳನ್ನ ನೋಡಿದ್ರೆ ವಿಜಯನಗರ ಕಾಲದಲ್ಲಿ ನಿರ್ಮಾಣ ಆಗಿತ್ತು ಅಂತ ಊಹಿಸಬಹುದು. ಅದೇ ರೀತಿ ಇಲ್ಲಿ ಟಿಪ್ಪು ಹಾಗೂ ಮೈಸೂರು ಸಾಮಂತರ ಆಡಳಿತ ಇದ್ದಿರಲೂಬಹುದು. ಈ ಬೆಟ್ಟ ಬಹಳ ವರ್ಷಗಳ ಹಿಂದೆ ಜಾಲಮಂಗಲ ಅಥವಾ ಜಲಮಂಗಲ ಕೋಟೆಯ ಭಾಗವಾಗಿತ್ತು. ಅಣ್ಣಪ್ಪ ನಾಯಕ ಎಂಬ ಸ್ಥಳೀಯ ಆಡಳಿತಗಾರ ಅಂದ್ರೆ ಲೋಕಲ್ ಅಡ್ಮಿನಿಸ್ಟ್ರೇಟರ್ ಒಬ್ಬ 16ನೇ ಶತಮಾನದಲ್ಲಿ ಈ ಪ್ರದೇಶದಲ್ಲಿ ಆಳ್ವಿಕೆ ನಡೆಸಿದ್ದ ಎನ್ನಲಾಗುತ್ತೆ. ಇನ್ನು ಮಹರ್ಷಿಗಳ ತಪಸ್ಸಿಗಾಗಿ ಇಲ್ಲಿ ಲಕ್ಷ್ಮೀನಾರಾಯಣ ದೇವಸ್ಥಾನವನ್ನ ನಿರ್ಮಾಣ ಮಾಡಿರಲೂಬಹುದು, ಅಥವಾ ಸೈನಿಕರ ಕಾವಲು ಕೋಟೆಯಾಗಿದ್ದ ಈ ಬೆಟ್ಟದಲ್ಲಿ ಸಹಜವಾಗಿ ದೇವಾಲಯ ಕಟ್ಟಿಕೊಂಡಿರಬಹುದು. ಇದಕ್ಕೆಲ್ಲ ಯಾವುದೇ ಸರಿಯಾದ ದಾಖಲೆ ಇಲ್ಲದೆ ಇದ್ರೂ ಪ್ರತಿ ಶನಿವಾರ ದೇವಾಲಯದ ಸುತ್ತಮುತ್ತಲಿನ ಭಕ್ತರು ಇಲ್ಲಿಗೆ ಬರೋದು, ಪೂಜೆ ಮಾಡ್ಕೊಂಡು ಹೋಗೋದು ಬಹಳ ವರ್ಷಗಳಿಂದ ನಡೆದೇ ಇದೆ. ಹಾಗಾದ್ರೆ ಇನ್ಯಾಕ್ ತಡ, ಈಗಲೇ ಶೂ ಅನ್ನ ಹಾಕೊಂಡು ಬೆಟ್ಟ ಹತ್ತೋದಕ್ಕೆ ರೆಡಿಯಾಗಿ. ಅರ್ಲಿ ಮಾರ್ನಿಂಗ್ ಅಥವಾ ಈವ್ನಿಂಗ್ ಟೈಮ್ ಅಲ್ಲಿ ಇಲ್ಲಿ ಬರೋದಕ್ಕೆ ಸೂಕ್ತವಾಗಿರುವಂತಹ ಸಮಯ. ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಗೊತ್ತಲ್ಲ, ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ QR ಕೋಡ್ ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ಗೆ ಕರೆ ಮಾಡಿ. ನಾನು ಈ ದಿವಸ ಈ ಬೆಟ್ಟ ಹತ್ತುತ್ತೀನಿ ಅಂತ ಖಂಡಿತ ಅಂದ್ಕೊಂಡಿರಲಿಲ್ಲ. ಇಷ್ಟೊಂದು ಚುಮು ಚಳಿ ನಡುವೆ, ಇಷ್ಟು ಪ್ರಶಾಂತವಾಗಿರೋ ಈ ಬೆಟ್ಟದ ನಡುವೆ, ಅದರಲ್ಲೂ ನಿಮ್ಮಂಥವ್ರ ಜೊತೆ ಎಲ್ಲ ಬರ್ತೀನಿ ಅಂತ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. Very serene beauty and thank you so much for this experience. I'll cherish this forever. ನಮ್ಮ ಟ್ರೆಕ್ಕಿಂಗ್ ಮುಗೀತಾ ಇದೆ. ಸೊ 8:30 ಅಷ್ಟರಲ್ಲಿ ನಾವು ಕೆಳಗಡೆ ಇಳ್ತಾ ಇದ್ದೀವಿ. ಸುಮಾರು 500 ಸ್ಟೆಪ್ಸ್ ಇಲ್ಲಿ ಇರ್ಬೋದು. ಯಾವ ಪುಣ್ಯಾತ್ಮ ಈ ಸ್ಟೆಪ್ಸ್ ಮಾಡಿದಾನೋ ಗೊತ್ತಿಲ್ಲ, ಅವನಿಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕಂತಂದರೆ ಇಲ್ಲಾಂತಂದರೆ ಈ ಬೆಟ್ಟ ನಿಮಗೆ ಕಾಣಿಸ್ತದೆ, ಹತ್ತೋದು ಅಷ್ಟು ಈಸಿ ಇರಲಿಲ್ಲ. ಸೊ ಸ್ಟೆಪ್ಸ್ ಇರೋದ್ರಿಂದ ತುಂಬಾ ಈಸಿಯಾಗಿ ಹತ್ಬೋದು. ಆ್ಯಂಡ್ ವೀಕೆಂಡಲ್ಲಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ತುಂಬಾ ಚೆನ್ನಾಗಿರುವಂಥ ಒಂದು ಪ್ಲೇಸ್ ರಾಮನಗರದಲ್ಲಿ ಇರುವಂತಹ ಜಾಲಮಂಗಲ ಅನ್ನುವಂಥ ಪ್ಲೇಸಲ್ಲಿ ಈ ಬೆಟ್ಟ ಇರುವಂಥದ್ದು. ಸೊ ಇಲ್ಲಿಗೆ ಬರೋದನ್ನು ಮರಿಬೇಡಿ. ನೆಕ್ಸ್ಟು ಇನ್ನೊಂದು ಬೆಟ್ಟವನ್ನು ಹತ್ತಿ ಅಥವಾ ಕೋಟೆಯನ್ನು ಹತ್ತಿ ಮತ್ತೊಂದು ವಿಡಿಯೋ ಮಾಡಿ ತೋರಿಸ್ತೀನಿ. ಅಲ್ಲಿವರೆಗೂ ಬಾಯ್.